ಓಂ ಓಂ ನಮೋ ನಾರಾಯಣಾಯ ಓಂ. ಇದು ನಾರಾಯಣ ಅಷ್ಟಾಕ್ಷರ ಮಂತ್ರ. ಅದರ ಜಪ ವಿಧಾನ, ಪ್ರಾಣಾಯಾಮ, ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕ ಇತ್ಯಾದಿಗಳನ್ನು ಈ ಭಾಗದಲ್ಲಿ ನಾವು ನೋಡೋಣ. ಈಗಾಗಲೇ ನಾವು ನೋಡಿದಂತೆ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ ಆದೇಶಿಸಿದಂತೆ ಗಾಯತ್ರ್ಯಾಸ್ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೇತ್ ಅಂತ ಗಾಯತ್ರಿಯ 3 ಪಟ್ಟು ಈ ಅಷ್ಟಾಕ್ಷರ ಜಪವನ್ನು ಮಾಡಬೇಕು. ಅಷ್ಟಾಕ್ಷರ ಮಂತ್ರ ಅಂತನ್ನುವುದು 8 ಅಕ್ಷರಗಳನ್ನು ಒಳಗೊಂಡದ್ದು. ಆದ್ಯಂತದಲ್ಲಿ ಓಂಕಾರಗಳಿವೆ. ಯಾವುದೇ ಒಂದು ಮಂತ್ರಕ್ಕೆ ಆದಿಯಲ್ಲಿ ಒಂದು ಓಂಕಾರವನ್ನು ಪ್ರತ್ಯೇಕವಾಗಿ ಹೇಳಬೇಕು, ಅಂತ್ಯದಲ್ಲಿ ಒಂದು ಓಂಕಾರವನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತ ವಿಧಾನ ಇದೆ. ಆದ್ರಿಂದ ಆದ್ಯಂತದಲ್ಲಿ ಓಂಕಾರಗಳಿವೆ, ಅವು ಬೇರೆ, ಮಂತ್ರದಲ್ಲಿ ಸೇರಿದ್ದಲ್ಲ. ಓಂ ನಮೋ ನಾರಾಯಣಾಯ ಅನ್ನುವುದೇ 8 ಅಕ್ಷರಗಳು. ಹೀಗೆ 8 ಅಕ್ಷರಗಳಿಂದ ಕೂಡಿದ್ದು. ಇದನ್ನ 3 ಪಟ್ಟು, ಗಾಯತ್ರಿಯ 3 ಪಟ್ಟು ಮಾಡಿದರೆ ಗಾಯತ್ರಿಯ ಸಂಖ್ಯೆ ಮತ್ತೆ ಈ ಅಷ್ಟಾಕ್ಷರದ ಸಂಖ್ಯೆ ಇವೆರಡೂ ಕೂಡ ಒಂದೇ ಆಗ್ತವೆ ಅಂತನ್ನುವುದು ನಮ್ಗೆ ಗೊತ್ತಿದೆ. ಈ ನಾರಾಯಣ ಅಷ್ಟಾಕ್ಷರ ಜಪವನ್ನು ಮಾಡದೆ ಹೋದರೆ ಗಾಯತ್ರಿ ಜಪ ಮಾಡಿದ್ದು ಕೂಡ ವಿಫಲ ಆಗ್ತದೆ ಅಂತ ಕೇಳಿ ಬರ್ತದೆ. ಅದರಿಂದ ಕಡ್ಡಾಯವಾಗಿ ಇದನ್ನ ಮಾಡಬೇಕು. ಗಾಯತ್ರಿ ಎನ್ನುವುದು ಕುರ್ಯಾದನ್ಯನ್ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ ಮಹಾಭಾರತದಲ್ಲೇ ಬರುವಂತೆ, ಆಚಾರ್ಯದನ್ನು ಸರ್ವಮೂಲದಲ್ಲಿ ಅನೇಕ ಕಡೆ ಉದ್ಧರಿಸಿದಂತೆ, ಬೇರೆ ಯಾವ ಮಂತ್ರವನ್ನು ಮಾಡುವುದಕ್ಕಿಂತಲೂ ಮುಖ್ಯವಾಗಿ ವಿಶ್ವಾಮಿತ್ರ ಗಾಯತ್ರಿಯನ್ನು ಪಠಿಸಲೇಬೇಕು ಸಂಧ್ಯಾವಂದನದಲ್ಲಿ. ಬ್ರಹ್ಮ ಗಾಯತ್ರಿ ಅಂತ ಮತ್ತೊಂದು ಏನು ಹೇಳಿದೆ, ಅದನ್ನು ಪಠಿಸುವುದು ಐಚ್ಛಿಕ. ಅಂತೂ ಈ ಗಾಯತ್ರಿ ಜಪ ಆದಮೇಲೆ ಹೀಗೆ ನಾರಾಯಣ ಅಷ್ಟಾಕ್ಷರವನ್ನು ಜಪಿಸಬೇಕು. ಯಾವುದೇ ಜಪಕ್ಕೆ ಆರಂಭದಲ್ಲಿ ಪ್ರಾಣಾಯಾಮ ಅಂತ ಇರ್ತದೆ. ಅದೇ ಮಂತ್ರಗಳಿಂದ ಯಾವ ಜಪವನ್ನು ನಾವು ಮಾಡ್ಲಿಕ್ಕೆ ಹೊರಟಿರ್ತೀವಲ್ಲ, ಅದೇ ಮಂತ್ರದಿಂದಲೇ ಪ್ರಾಣಾಯಾಮ ಮಾಡಬೇಕು ಅಂತ ಕೇಳಿ ಬರ್ತದೆ. ಆ ದೃಷ್ಟಿಯಿಂದ ನಾವೀಗ ಈ ನಾರಾಯಣ ಅಷ್ಟಾಕ್ಷರದ ಕುರಿತಾಗಿ ನೋಡ್ಲಿಕ್ಕೆ ತೊಡಗಿದಾಗ ಓಂ ನಮೋ ನಾರಾಯಣಾಯ ಅನ್ನೋ ಮಂತ್ರದಿಂದಲೇ ಪ್ರಾಣಾಯಾಮ ಮಾಡಬೇಕು. ಇದನ್ನು ಹೇಳ್ತಾ ಮೊದಲಿಗೆ 3 ಬಾರಿ ಪ್ರಾಣಾಯಾಮ ಮಾಡಬೇಕು ಅಂತ ಪುಸ್ತಕಗಳಲ್ಲೆಲ್ಲ ಹಾಕಿರ್ತಾರೆ. ಈ ಪ್ರಾಯೋಗಿಕವಾಗಿ ಇದನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಾಗ ಸ್ವಲ್ಪ ಕಷ್ಟವೇ ಆಯಿತು. ನಾನು ಈಗಾಗಲೇ ಹಿಂದೆ ಅದನ್ನು ಹೇಳಿದೆ. ಪ್ರಾಣಾಯಾಮ ಮಾಡುವಾಗ ಬಲಭಾಗದಿಂದ ಬಲ ಮೂಗಿನಿಂದ ಉಸಿರನ್ನು ಹೊರಗೆ ಬಿಟ್ಟು ಎಡ ಮೂಗಿನಿಂದ ಉಸಿರನ್ನ ಒಳಗೆ ಎಳೆದುಕೊಂಡು ಮುಂದೆ ಏನು ಕುಂಭಕ ಮಾಡ್ತೀವಿ, ಆ ಕುಂಭಕದ ಸ್ಥಿತಿಯಲ್ಲಿ ಪ್ರಾಣಾಯಾಮ ಮಾಡಬೇಕು ಅಂತ. ಆ ಪ್ರಾಣಾಯಾಮವನ್ನು ಮಾಡುವಾಗ ನಾವು ಸಂಧ್ಯಾವಂದನದ ಆರಂಭದಲ್ಲಿ ಮಾಡ್ತಿದ್ದದ್ದು ಓಂ ಭೂ ಓಂ ಭೂ ಸ್ವಹ ಇತ್ಯಾದಿ 10 ಓಂಕಾರಗಳಿಂದ ಕೂಡಿದಂತಹ ಪ್ರಾಣಾಯಾಮ. ಅದು ಗಾಯತ್ರಿ ಜಪದ ಆದ್ಯಂತಗಳಲ್ಲೂ ಕೂಡ ಅದನ್ನೇ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ವಿ. ಆಚಾರ್ಯರು ತಂತ್ರಸಾರದ 2ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಒಂದು ಬಾರಿ ಗಮನಿಸಬೇಕು. ಇದು ನಮ್ಗೆ ಹೆಚ್ಚು ಉಪಯುಕ್ತ ಆಗ್ತದೆ. ತಾರತ್ರಿ ದ್ವಾದಶಾವೃತ್ತೈ ದ್ವೇಕ ದ್ವಾದಶಕೇನ ವಾ ತನ್ಮಂತ್ರೇಣ ವಾ ಕಾರ್ಯ ಗಾಯತ್ರ್ಯ ದಶತಾರಕೈ ಅಂತ ಈ ಶ್ಲೋಕ. 36 ಓಂಕಾರಗಳಿಂದ 24 ಓಂಕಾರಗಳಿಂದ ಅಥವಾ 12 ಓಂಕಾರಗಳಿಂದ ಪ್ರಾಣಾಯಾಮವನ್ನು ಮಾಡಬಹುದು. ಅದು ತ್ರಿದ್ವಾದಶಾವೃತ್ತೈ ಅಂದ್ರೆ 36, 12 3ರಿಂದ ಗುಣಿಸಿದಾಗ 36. ದ್ವಿ ಅಂದ್ರೆ 24, 12ಕ್ಕೆ 2ರಿಂದ ಗುಣಿಸಿದಾಗ 24 ಆಗ್ತದೆ. ಅಥವಾ ಏಕದ್ವಾದಶ ಅಂದ್ರೆ 12. ಅದು 12, 24, 36 ಅಂತ ಹೇಳಿದ್ದು ಏನದು? 1, 2, 4ರ ಅನುಪಾತ ಅದು ಅಂತ ಕಾಣಿಸ್ತದೆ ನಮಗೆ. 1, 2, 4ರ ಅನುಪಾತದಲ್ಲಿ ಮಾಡಬೇಕು ಪ್ರಾಣಾಯಾಮ. ಆದರೆ ಇಲ್ಲಿರೋದು
12 12ರ 2 ಪಟ್ಟು ಅಂದ್ರೆ 24 ಆಗ್ತದೆ. ಮತ್ತೆ 12ರ 4 ಪಟ್ಟು ಅಂದ್ರೆ 48 ಆಗ್ತದೆ. ಆದ್ರೆ ಆಚಾರ್ಯ ಇಲ್ಲಿ 36 ಅಂತ ಹೇಳಿದ್ದಾರೆ. ಅದೊಂದು ಸಂಗತಿ ನನಗೆ ಅರ್ಥ ಆಗಲಿಲ್ಲ. ಇದನ್ನ ಯಾಕೆ ಇಲ್ಲಿ ಪ್ರಸ್ತಾವ ಮಾಡ್ತಿದ್ದೇನೆ ಅಂದ್ರೆ, ಅದನ್ನ ಮತ್ತೆ ಮುಂದೆ ಯಾವಾಗಾದ್ರೂ ಮತ್ತೊಂದು ಬಾರಿ ಹೇಳ್ತೇನೆ. 12, 24, 36 ಸಂಖ್ಯೆಯಲ್ಲಿ ಪ್ರಾಣಾಯಾಮ ಮಾಡಬೇಕು ಅಂತ ಆಚಾರ್ಯ ಯಾಕೆ ಹೇಳಿದ್ದಾರೆ ಏನು ಅನ್ನೋದನ್ನ. ನಾವು 1, 2, 4ರ ಅನುಪಾತದಲ್ಲಿ ಮಾಡಬೇಕು ಅಂತೇನು ಹಿಂದೆ ಹೇಳಿದ್ರಲ್ಲ, ಹಿಂದೆ ಈಗಾಗಲೇ ನೋಡಿದ್ದೇವಲ್ಲ, ಅದು ಕೂಡ ತಂತ್ರಸಾರದಲ್ಲಿ ಬಂದಿದ್ದೆ 3, 4ನೇ ಅಧ್ಯಾಯಗಳಲ್ಲಿ. ಅಲ್ಲಿ ಬಂದದ್ದನ್ನು ಇಟ್ಕೊಂಡು ಈಗ ಈ ಪ್ರಾಣಾಯಾಮವನ್ನ ನೋಡೋಣ. ನಮಗೆ ಸಂಧ್ಯಾವಂದನದ ಆರಂಭದಲ್ಲಿ ಆಚಮ್ಯ ಪ್ರಾಣಾಯಾಮ್ಯ ಅನ್ನೋಲ್ಲಿ ಪ್ರಾಣಾಯಾಮ ಮಾಡ್ತೀವಿ, ಅರ್ಘ್ಯ ಪ್ರಧಾನದ ಆರಂಭದಲ್ಲಿ ಮಾಡ್ತೀವಿ, ಗಾಯತ್ರಿಯ ಪೂರ್ವಾಪರಗಳಲ್ಲಿ ಮಾಡ್ತೀವಿ, ಮತ್ತೆ ಈ ಸಂಧ್ಯಾವಂದನದ ಅಂತ್ಯ ಭಾಗದಲ್ಲಿ ಒಂದು ಬಾರಿ ಮಾಡ್ತೀವಿ. ಹೀಗೆ 5 ಬಾರಿ ನಾವು ಪ್ರಾಣಾಯಾಮ ಮಾಡ್ತೇವೆ. ಇದಲ್ಲದೆ ದೇವ ಪೂಜಾದ ಆರಂಭದಲ್ಲಿ, ಉಪಾಸನದ ಆರಂಭದಲ್ಲಿ, ಈಗ ಎಲ್ಲ ಕಡೆನೂ ಕೂಡ ನಾವು ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಆಚಮ್ಯ ಪ್ರಾಣಾಯಾಮ್ಯ ಅಂತ ಪ್ರಾಣಾಯಾಮ ನಾವು ಮಾಡಲೇಬೇಕಾಗ್ತದೆ. ಅಲ್ಲಿ ಎಲ್ಲ ಕಡೆನೂ ಕೂಡ ಏಕರೂಪವಾದ ಪ್ರಾಣಾಯಾಮ ಇದ್ರೆ ನಮಗೆ ಸುಲಭ ಆಗ್ತದೆ. ಒಂದೊಂದು ಕಡೆ ಒಂದೊಂದು ಮಂತ್ರದಿಂದ ಮಾಡುವುದು ಅದನ್ನ ರೂಢಿಸಿಕೊಳ್ಳುವವರಿಗೆ ಸ್ವಲ್ಪ ಕಷ್ಟನೇ ಆಗ್ತದೇನೋ ಅಂತ ನನಗನ್ನಿಸ್ತು. ಕೆಲವರಿಗೆ ಎಲ್ಲರಿಗೂ ಕಷ್ಟ ಆಗ್ತದೆ ಅಂತ ನಾನು ಹೇಳೋದಿಲ್ಲ, ಕೆಲವರಿಗಾದರೂ ಅದು ಕಷ್ಟ ಆದಿತ್ತು. ಅದಕ್ಕಾಗಿ ಅದನ್ನ ಮಾಡುವುದು ಹೇಗೆ, ಪ್ರಾಯೋಗಿಕವಾಗಿ ಅದನ್ನ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಬೇಕಾದಷ್ಟು ಹೇಳ್ಬೋದು. ಪ್ರಾಯೋಗಿಕವಾಗಿ ಆಚರಣೆಗೆ ತರುವುದು ಎಷ್ಟು? 1, 2, 4ರ ಅನುಪಾತ ಅಂತೂ ಎಲ್ಲ ಕಡೆ ಇದ್ದಿದ್ದೆ. ಆಚಾರ್ಯರು ತಂತ್ರಸಾರದ 4ನೇ ಅಧ್ಯಾಯ 148ನೇ ಶ್ಲೋಕದಲ್ಲಿ ಹೇಳುವಂತೆ, ದ್ವಿಗುಣೋತ್ತರಂ ರೇಚಕಾದಿ ಷೋಡಶಾದಿಕ್ರಮೇಣತೋ ಮಾತ್ರಾಣಾಂ ಭ್ರಸ್ವವರ್ಣಸ್ಯ ಕಾಲೋ ಮಾತ್ರೇತಿ ಷಡ್ಜತೆ ಅಂತ ಹೇಳುವಂತೆ, 16 ಮಾತ್ರಾ ಕಾಲದಷ್ಟು ರೇಚಕ ಉಸಿರನ್ನ ಬಲಮೂಗಿನಿಂದ ಹೊರಗೆ ಬಿಡೋದು. ಅದರ 2ರಷ್ಟು ಅರ್ಥಾತ್ 32 ಮಾತ್ರೆಗಳ ಕಾಲ ಪೂರಕ ಎಡಮೂಗಿನಿಂದ ಉಸಿರನ್ನು ಒಳಗೆ ಎಳ್ಕೊಳ್ಳೋದು. ಅದರ 2 ಪಟ್ಟು ಅರ್ಥಾತ್ 64 ಸೆಕೆಂಡಿನಷ್ಟು 64 ಮಾತ್ರೆಗಳ ಕಾಲ ಕುಂಭಕ ಮಾಡೋದು. ಹೀಗೆ 2 ಪಟ್ಟು ರೇಚಕಾದಿಗಳನ್ನು ಮಾಡಬೇಕು ಅಂತ ಅಲ್ಲಿ ಬಂದಿರೋದು. ಇದು ಮಾತ್ರ ಅಂದ್ರೆ ಏನು? ಒಂದು ಹಸ್ವವರ್ಣವನ್ನು ಉಚ್ಚಾರ ಮಾಡಲಿಕ್ಕೆ ಅ, ಕ ಇತ್ಯಾದಿಗಳನ್ನು ಉಚ್ಚಾರ ಮಾಡಲಿಕ್ಕೆ ಎಷ್ಟು ಸಮಯ ಬೇಕೋ ಅದು ಮಾತ್ರ. ನಾವು ಅದನ್ನು ಸೆಕೆಂಡ್ ಅಂತ ಪರಿಗಣನೆ ಮಾಡೋಣ. ಸುಮಾರು 16 ಸೆಕೆಂಡಿನಷ್ಟು ಉಸಿರನ್ನು ಹೊರಗೆ ಬಿಟ್ರೆ 32 ಸೆಕೆಂಡಿನಷ್ಟು ಉಸಿರು ಒಳಗೆ ಎಳ್ಕೊಳ್ಬೇಕು, 64 ಸೆಕೆಂಡಿನಷ್ಟು ಮತ್ತೆ ಒಳಗೆ ತಡೆ ಹಿಡಬೇಕು ಅಂತ ಅರ್ಥ ಆಗ್ತದೆ. ಇದು 1, 2, 4ರ ಅನುಪಾತ. ನಮಗೆ 16, 32, 64 ಈ ಅನುಪಾತ 1, 2, 4ರ ಅನುಪಾತ ನಿರ್ವಿವಾದವೇ, ಅದನ್ನು ಅನುಸರಿಸಲೇಬೇಕು. 16, 32, 64 ಸಂಖ್ಯೆ ಹೆಚ್ಚಾಗುವುದಾದ್ರೆ ಅದನ್ನ ಆಯಾ ಸಾಧಕರು ಬೇರೆ ಬೇರೆ ರೀತಿಯಾಗಿ 10, 20, 40 ಹೀಗೆಲ್ಲ ಮಾಡ್ಕೊಳ್ಬಹುದು. ನಾನು ಅದನ್ನ 5, 10, 20 ಅಂತ ಮಾಡ್ಕೊಂಡಿದ್ದೀನಿ. 5 ಸೆಕೆಂಡಿನಷ್ಟು ರೇಚಕ, 10 ಸೆಕೆಂಡಿನಷ್ಟು ಪೂರಕ, ಮತ್ತೆ 20 ಸೆಕೆಂಡಿನಷ್ಟು ಕುಂಭಕ ಅಂತ ನಾನು ರೂಢಿ ಇಟ್ಕೊಂಡಿದ್ದೀನಿ. ಅದನ್ನೇನು ಹೆಚ್ಚು ಮಾಡ್ಲಿಕ್ಕೆ ಹೋಗಿಲ್ಲ, ಕಡಿಮೆನೂ ಮಾಡ್ಲಿಕ್ಕೆ ಹೋಗಿಲ್ಲ. ಆಚಾರ್ಯ ಹೇಳಿದ ಆ ಒಂದು ಗುರಿ ಇದೆಯಲ್ಲ 12, 16, 32, 64 ಆ ಗುರಿಯನ್ನು ತಲುಪುವಂತ ಪ್ರಯತ್ನನೂ ನಾನೇನು ಮಾಡಿಲ್ಲ. ಯಾಕೆಂದ್ರೆ ಕೇವಲ ಒಂದು ಬಾರಿ ಅದನ್ನು ಮಾಡಿಬಿಡೋದು ಮುಖ್ಯ ಅಲ್ಲ. ಒಂದೊಂದು ಸಂಧ್ಯಾವಂದನದಲ್ಲಿ 5 ಬಾರಿ ಮಾಡಬೇಕು. ನಾರಾಯಣ ಅಷ್ಟಾಕ್ಷರ ಮೊದಲಾದ ಜಪಗಳ ಆದ್ಯಂತದಲ್ಲಿ ಮಾಡಬೇಕು. ದೇವಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ, ಬಲಿಹರಣ ಇತ್ಯಾದಿಗಳ ಆರಂಭದಲ್ಲಿ, ಉಪಾಸನ ಇತ್ಯಾದಿಗಳ ಆರಂಭದಲ್ಲಿ ಮಾಡಬೇಕಲ್ಲ. ಇದೆಲ್ಲವನ್ನು ನಾವು ನಿಯಮಿತವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದು ಮುಖ್ಯ. ಯಾವಾಗೋ ಒಂದು ಬಾರಿ ಮಾಡ್ಲಿಕ್ಕೆ ಶಕ್ತಿ ಇದೆ ಅಂತ ಅದನ್ನು ಮಾಡಿ ಬಿಡುವುದು ಅಷ್ಟು ಸರಿ ಕಾಣಿಸೋದಿಲ್ಲ. ಆದ್ರಿಂದ 5, 10, 20 ಅನ್ನುವ ಪ್ರಮಾಣದಲ್ಲೇ ನಾನು ಅದನ್ನು ಮಾಡ್ತಿದ್ದೇನೆ. ಅಂತೂ 1, 2, 4ರ ಅನುಪಾತ ಅಂತನ್ನೋದು ಸಿದ್ಧ ಆಗೇ ಆಯಿತು. ಹೇಳಬೇಕಾದ ಮಂತ್ರ ಯಾವುದು ಅಂತ ಅನ್ನೋದನ್ನು ಮಾತ್ರ ಹೀಗೆ ಸ್ವಲ್ಪ ನಾವು ವಿಚಾರ ಮಾಡಬೇಕಾಗ್ತದೆ. ಈ ತಂತ್ರಸಾರದ ವ್ಯಾಖ್ಯಾನಗಳಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಅನುವಾದಿಸಿರುವ ಪುಸ್ತಕದ ಕೆಲವು ವ್ಯಾಖ್ಯಾನಗಳಲ್ಲಿ ದಕ್ಷಿಣೇ ರೇಚಕಂ ಕುರ್ಯಾತ್ ವಾಮೇನ ಆಪೂರ್ಯ ಚೋದರಂ, ಬಲ ಮೂಗಿನಿಂದ ರೇಚಕವನ್ನು ಮಾಡಬೇಕು, ಎಡ ಮೂಗಿನಿಂದ ಹೊಟ್ಟೆಯನ್ನು ತುಂಬಿಸಬೇಕು. ಕುಂಭಕೆಯನ್ನು ಜಪಂ ಕುರ್ಯಾತ್, ಕುಂಭಕದ ಸ್ಥಿತಿಯಲ್ಲಿ ಅಂತಃ ಕುಂಭಕ ಏನ್ ಮಾಡ್ತೀವಲ್ಲ ಆವಾಗ ಈ ಜಪವನ್ನು ಮಾಡಬೇಕು. ಅರ್ಥಾತ್ ಈ ಅಂತಃ ಕುಂಭಕದ ಸ್ಥಿತಿಯಲ್ಲಿ
ಆ ಜಪಗಳನ್ನ, ಆ ವ್ಯಾಹೃತಿ ಇತ್ಯಾದಿಗಳನ್ನ ಹೇಳಬೇಕು ಅಂತ. ಈಗಾಗಲೇ ನಾನು ಹೇಳಿದಂತೆ ತಂತ್ರಸಾರದ 2ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ 12, 24 ಅಥವಾ 36 ಓಂಕಾರಗಳಿಂದ ಪ್ರಾಣಾಯಾಮ ಮಾಡಬಹುದು ಅಂತಿದೆ. ಅಲ್ಲಿ ಆಚಾರ್ಯರು ಹೇಳಿರುವುದು ಪ್ರಾಯ ಆ ಅಂತಃಕುಂಭಕ ಸ್ಥಿತಿಯಲ್ಲಿ 12 ಓಂಕಾರಗಳನ್ನ ಅಥವಾ 24 ಓಂಕಾರಗಳನ್ನ 36 ಓಂಕಾರಗಳನ್ನ ಹೇಳಬಹುದು ಅಂತ ಅವರ ತಾತ್ಪರ್ಯ ಇದ್ದಿರಬೇಕು. ಅದೇನು ಅಂತ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ. ಅಥವಾ ಆ ರೇಚಕವನ್ನು ಮಾಡುವಾಗ, ಪೂರಕವನ್ನು ಮಾಡುವಾಗ ಅಂತೂ ಯಾವುದೇ ರೀತಿಯಾದ ಈ ಮಂತ್ರಗಳನ್ನು ಹೇಳುವುದು ರೂಢಿಯಲ್ಲ. ಭಗವಂತ ನಾಮಸ್ಮರಣೆ ಅಷ್ಟೇ ಆವಾಗ ನಾವು ಮಾಡಬೇಕಾದದ್ದು. ವಿಷ್ಣು ವಾಯುಂಚ ಸಂಸ್ಮರೇತಂತೆ. ಮಂತ್ರಗಳನ್ನು ನಾವು ಮನಸ್ಸಿನಲ್ಲಿ ಉಚ್ಚರಿಸುವುದು ಆ ಅಂತಃಕುಂಭಕ ಸ್ಥಿತಿಯಲ್ಲಿ ಮಾತ್ರ. ಆಗ 12 ಅಥವಾ 24 ಅಥವಾ 36 ಓಂಕಾರಗಳನ್ನು ಹೇಳಬೇಕು ಅಂತ ಆಚಾರ್ಯರ ಅಭಿಪ್ರಾಯ ಇದ್ದಿರಬೇಕು. ಇಲ್ಲಿ ಅದನ್ನು ನೋಡೋಣ. ತತ್ತನ್ಮಂತ್ರೇಣ ವಾ ಕಾರ್ಯ, ನಾವು ಜಪಿಸುವ ಆಯಾ ಮಂತ್ರದಿಂದಲೇ ಪ್ರಾಣಾಯಾಮ ಮಾಡಬಹುದು ಅಂತನ್ನುವುದು ಇನ್ನೊಂದು ಪಕ್ಷ. ಈಗ ನಾವು ಮಾಡ್ತಿರುವುದೆಲ್ಲ ಹಾಗೇನೆ. ಕೃಷ್ಣ ಷಡಕ್ಷರ ಮಾಡುವುದಾದ್ರೆ ಕೃಷ್ಣ ಷಡಕ್ಷರ ಮಂತ್ರದಿಂದಲೇ ಪ್ರಾಣಾಯಾಮ, ನರಸಿಂಹ ಮಂತ್ರ ಮಾಡುವುದಾದ್ರೆ ನರಸಿಂಹ ಮಂತ್ರದಿಂದಲೇ ಪ್ರಾಣಾಯಾಮ ಅಂತ ಆ ಪುಸ್ತಕದಲ್ಲಿ ಹಾಕಿರ್ತಾರೆ. ನಾವು ಮಾಡ್ತೀವೋ ಬಿಡ್ತೀವೋ ಅದು ವಿಷಯ ಬೇರೆ. ನಾನಂತೂ ಈ 10 ಓಂಕಾರಗಳೇನಿವೆ ಅಲ್ಲ, ಆಚಾರ್ಯ ಅದನ್ನು ತೋರಿಸಿರುವಂತೆ ತತ್ತನ್ಮಂತ್ರೇಣ ವಾ ಕಾರ್ಯ ಗಾಯತ್ರ್ಯ 10 ತಾರಕೈ, 10 ಓಂಕಾರಗಳನ್ನು ಕೂಡಿದಂತಹ ಗಾಯತ್ರಿ, ಅದರಿಂದಲೇ ಪ್ರಾಣಾಯಾಮ ಮಾಡುವುದು ಅಂತ ಇನ್ನೊಂದು ಪಕ್ಷ. ಈ 10 ಓಂಕಾರ, ಈ ಕೊನೆಯ ಪಕ್ಷನೇ ಈಗ ಪ್ರಚಲಿತ ಆಗಿದೆ ಅಂತ ಗೋವಿಂದಾಚಾರ್ಯರು ಕೂಡ ಬರೀತಾರೆ. ಆ ಕೊನೆಯ ಪದ್ಧತಿ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರುವಂತೆ 10 ಓಂಕಾರಗಳಿಂದ ಕೂಡಿದ್ದು. ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್, ಓಂ ಆಪೋ ಜ್ಯೋತಿರಸೋಮೃತಂ ಅನ್ನುವಲ್ಲಿ 9ನೇ ಓಂಕಾರ, ಬ್ರಹ್ಮಭೂರ್ಭುವ ಸ್ವರೋಂ ಅಂತ ಕೊನೆಗೊಂದು ಓಂಕಾರ ಇದೆ. 10 ಓಂಕಾರ. ಇದು 10 ಓಂಕಾರಗಳಿಂದ ಕೂಡಿದಂತಹ ಪ್ರಾಣಾಯಾಮ ಇದೇ ಈಗ ನಮಗೆಲ್ಲ ಪ್ರಚಲಿತ ಆಗಿರುವಂಥದ್ದು. ರಘುನಾಥ ತೀರ್ಥರು, ಶೇಷಚಂದ್ರಿಕಾಚಾರ್ಯರು ತಮ್ಮ ತತ್ವಕಣಿಕಾ ಅಂತ ವ್ಯಾಖ್ಯಾನ ಅವರು ಈ ತಂತ್ರಸಾರಕ್ಕೆ ಬರೆದಿರುವಂಥದ್ದು 10 ಓಂಕಾರಗಳ ಮತ್ತೊಂದು ಪ್ರಾಣಾಯಾಮವನ್ನು ಅವರು ಉದ್ಧರಿಸ್ತಾರೆ. ಸನ್ಯಾಸಿಗಳಿಗೆ ಮಾತ್ರ ಅದು ಯೋಗ್ಯ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಓಂ ಭೂಹು, ಓಂ ಭುವಃ, ಓಂ ಸ್ವಃ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ, ಓಂ ಭರ್ಗೋ ದೇವಸ್ಯ ಧೀಮಹಿ, ಓಂ ಧಿಯೋ ಯೋನಃ ಪ್ರಚೋದಯಾತ್. ಇದು ಗಮನಿಸಬೇಕು. ಆ ಗಾಯತ್ರಿಯ ಮಂತ್ರ ಏನಿದೆ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್, ಈಗ ನಾವು ಮಾಡ್ತಿರುವಂಥದ್ರಲ್ಲಿ ಆ ಓಂಕಾರ ಅಂತನ್ನೋದು ಗಾಯತ್ರಿ ಆರಂಭದಲ್ಲಿ ಮಾತ್ರ ಇತ್ತು. ಅದು ಈ 8ನೇ ಓಂಕಾರ. 7 ವ್ಯಾಹೃತಿಗಳಿಗೆ 7 ಓಂಕಾರಗಳು. 8ನೇ ಓಂಕಾರ ಗಾಯತ್ರಿ ಆರಂಭದಲ್ಲಿ, 9ನೇ ಓಂಕಾರ ಓಂ ಆಪೋ ಜ್ಯೋತಿರಸೋಮೃತಂ ಎಂಬಲ್ಲಿ, ಬ್ರಹ್ಮಭೂರ್ವ ಸ್ವರೋಂ ಎಂಬಲ್ಲಿ 10ನೇ ಓಂಕಾರ. ಆದರೆ ರಘುನಾಥ ತೀರ್ಥರು ಹೇಳುವಂತೆ ಒಂದೊಂದಕ್ಕೂ 7 ವ್ಯಾಹೃತಿಗಳಿಗೆ ಆದಮೇಲೆ ಗಾಯತ್ರಿಯ ಒಂದೊಂದು ಪಾದಕ್ಕೆ ಓಂ ತತ್ಸವಿತುರ್ವರೆಣ್ಯಂ ಅಂತ ಒಂದು ಓಂಕಾರ, ಓಂ ಭರ್ಗೋ ದೇವಸ್ಯ ಧೀಮಹಿ ಅಂತ ಇನ್ನೊಂದು ಓಂಕಾರ, ಕೊನೆಯ ಪಾದ ಓಂ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಮತ್ತೊಂದು ಓಂಕಾರ. ಇದು ರಘುನಾಥ ತೀರ್ಥರು ತತ್ವಗಣಿಕಾದಲ್ಲಿ ತಿಳಿಸುವಂತಹ ಒಂದು ಪ್ರಾಣಾಯಾಮ. ಸನ್ಯಾಸಿಗಳು ಮಾತ್ರ ಇದನ್ನು ಮಾಡಬೇಕು ಅಂತ. ಬೇರೆ ಬೇರೆ ಮಂತ್ರಗಳನ್ನು ಜಪಿಸುವಾಗ ಆಯಾ ಮಂತ್ರದಿಂದಲೇ ಪ್ರಾಣಾಯಾಮ ಮಾಡುವುದು ಈಗ ಬಳಕೆಯಲ್ಲಿದೆ. ಗೋವಿಂದಾಚಾರ್ಯ ಅದನ್ನು ಹೇಳ್ತಾರೆ. ನಾನು ಈಗಾಗಲೇ ಹೇಳಿದಂತೆ ಅದನ್ನು ಮಾಡ್ತಾರೆ ಎಷ್ಟು ಜನ ಎಲ್ಲ ಗೊತ್ತಿಲ್ಲ. ಈ ಕೇವಲ ಓಂಕಾರದಿಂದ ಪ್ರಾಣಾಯಾಮ ಮಾಡುವುದೇನಿದೆಯಲ್ಲ, ಸನ್ಯಾಸಿಗಳಿಗೆ ಮಾತ್ರ ವಿಹಿತವಾದದ್ದು ಅಂತ ಸಂಪ್ರದಾಯಜ್ಞರು ಸಾಮಾನ್ಯವಾಗಿ ಅಭಿಪ್ರಾಯ ಪಡ್ತಾರೆ. ಆದರೆ ನಮ್ಮಲ್ಲಿ ಅಭಿಪ್ರಾಯದ ಭೇದಗಳಿಗೇನು ಬರ ಇಲ್ಲ. ಗೃಹಸ್ಥರಿಗೆ ನಿಷಿದ್ಧ ಅಲ್ಲ, ಹಾಗೂ ಮಾಡಬಹುದು, ಏನು ತಪ್ಪಿಲ್ಲ. ಹೀಗೆ ಓಂಕಾರವನ್ನು ಬಳಕೆ ಮಾಡಿಕೊಂಡು ಸನ್ಯಾಸಿಗಳು ಅಲ್ಲದೇ ಇದ್ದವರು ನಮ್ಮಂಥವ್ರು ಕೂಡ ಮಾಡಬಹುದು ಅಂತ ಒಂದು ಉಲ್ಲೇಖ ಇದೆ. ಇಷ್ಟನ್ನೆಲ್ಲ ನಾನು ಯಾಕೆ ಹೇಳಲಿಕ್ಕೆ ಹೊರಟೆ ಅಂದ್ರೆ, ಈಗ ಸಂಧ್ಯಾವಂದನದ ಅಂಗವಾಗಿ ಸಂಧ್ಯಾವಂದನದ ಆರಂಭದಲ್ಲಿ, ಕೊನೆಗೆ ಅರ್ಘ್ಯ ಪ್ರದಾನದ ಆರಂಭದಲ್ಲಿ, ಗಾಯತ್ರಿಯ ಪೂರ್ವಾಪರದಲ್ಲಿ ದೇವಪೂಜೆಯ ಪ್ರಾರಂಭ, ಬ್ರಹ್ಮಯಜ್ಞದ ಪ್ರಾರಂಭ, ವೈಶ್ವದೇವ ಉಪಾಸನ ಬಲಿಹರಣಗಳ ಪ್ರಾರಂಭ, ಎಲ್ಲ ಕಡೆ ಪ್ರಾಣಾಯಾಮ ಏನಿದೆಯಲ್ಲ,
ಅದೆಲ್ಲದಕ್ಕೂ ಕೂಡ ಒಂದೊಂದಕ್ಕೊಂದೊಂದು ಪ್ರಾಣಾಯಾಮ, ನಾರಾಯಣ ಅಷ್ಟಾಕ್ಷರ ಮಂತ್ರಕ್ಕೊಂದು, ನರಸಿಂಹ ಮಂತ್ರಕ್ಕೊಂದು, ಹೀಗೆಲ್ಲದಕ್ಕೂ ಒಂದೊಂದು ಪ್ರಾಣಾಯಾಮ ಅಂತ ಇಟ್ಕೊಳ್ಳೋ ಬದಲು ಎಲ್ಲದಕ್ಕೂ ಒಂದೇ ಪ್ರಾಣಾಯಾಮ ಮಾಡಿದರೆ ಅದನ್ನು ಮಾಡುವವರಿಗೆ ಸುಲಭ ಆಗ್ತದೆ. ಅದನ್ನೇ ತತ್ತನ್ಮಂತ್ರೇಣ ವಾ ಕಾರ್ಯ ಗಾಯತ್ರ್ಯ ದಶಕಾರಕೈ, 10 ಓಂಕಾರಗಳಿಂದ ಕೂಡಿದ ಗಾಯತ್ರಿಯಿಂದಲೂ ಪ್ರಾಣಾಯಾಮವನ್ನ ಮಾಡಬಹುದು. ಇದು ಎಲ್ಲಾ ಮಂತ್ರಗಳಿಗೂ, ಯಾವುದೇ ಜಪವನ್ನು ಮಾಡಿದರೂ ಆ ಎಲ್ಲಾ ಮಂತ್ರಗಳಿಗೂ ಅನ್ವಿತ ಆಗಬಹುದು. ಇದು ಗಾಯತ್ರಿ ಅನ್ನೋದು ಎಲ್ಲಾ ಮಂತ್ರಗಳಿಗೂ ಮೂಲ ಆದ್ರಿಂದ ಗಾಯತ್ರಿಗೆ ಸಂಬಂಧಪಟ್ಟ ಪ್ರಾಣಾಯಾಮವನ್ನ ಸಂಧ್ಯಾವಂದನದಲ್ಲಿಯೂ ನಾರಾಯಣ ಅಷ್ಟಾಕ್ಷರ ಮತ್ತೆ ಉಳಿದ ಎಲ್ಲ ಕ್ರಿಯೆಗಳು ಪ್ರತಿಯೊಂದಕ್ಕೂ ಕೂಡ ಆರಂಭದಲ್ಲಿ ಇದೇ ಮಂತ್ರದಿಂದ ಪ್ರಾಣಾಯಾಮ ಮಾಡುವುದು ಹೆಚ್ಚು ಯೋಗ್ಯ. ನಮಗಿದು ಅಭ್ಯಾಸಕ್ಕೂ ಕೂಡ ತುಂಬಾ ಸುಲಭ ಆಗ್ತದೆ. ನಮ್ಮೆದುರಿಗೆ ಒಂದು ಗಡಿಯಾರವನ್ನೇನಾದರೂ ಇಟ್ಕೊಂಡು ನಾವು 1, 2, 4 ಅನುಪಾತ ಬೇರೆ ಲೆಕ್ಕ ಹಾಕಬೇಕಲ್ಲ. ಹಾಗೆಲ್ಲ ಲೆಕ್ಕ ಹಾಕಲಿಕ್ಕೆ ನಮಗೆ ಒಂದೇ ಮಂತ್ರ ಇದ್ರೆ ಸುಲಭ ಆಗ್ತದೆ. ಉಗ್ರಂ ವೀರಂ ಮಹಾವಿಷ್ಣು ಇತ್ಯಾದಿ ನರಸಿಂಹನ ಮಂತ್ರದ ಆ ಶ್ಲೋಕಗಳನ್ನ ಹೇಳ್ತಾ ಆ ಸಂಖ್ಯೆಗಳನ್ನ ಮಾತ್ರ ಕಾಲ ಲೆಕ್ಕ ಹಾಕಬೇಕಲ್ಲ. 20 ಸೆಕೆಂಡು, 4 ಅನುಪಾತ ಇದೆಲ್ಲ ಅದೆಲ್ಲ ಕಷ್ಟವೇ ಆದಿತ್ತು. ಅದಕ್ಕಾಗಿ ಅದನ್ನ ಬಿಟ್ಟು ಗಾಯತ್ರಿ ಮಂತ್ರದಿಂದಲೇ ನಮ್ಮ ಎಲ್ಲಾ ಪ್ರಾಣಾಯಾಮಗಳನ್ನು ಕೂಡ ಮಾಡುವುದು ಹೆಚ್ಚು ಸುಲಭ ಆಗ್ತದೆ ಅಂತ ನನ್ನ ಮತ. ಹಾಗೆ ನಾನು ಕೂಡ ರೂಢಿಸಿಕೊಂಡಿದ್ದೇನೆ. ಇಷ್ಟೆಲ್ಲ ಹೇಳಿಯೂ ಕೂಡ ನಾನು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಪ್ರಾಣಾಯಾಮಗಳನ್ನು ಮಾಡ್ತೇನೆ ಅಂತಿಲ್ಲ. ಕೆಲವು ಬಾರಿ ಕೇವಲ ಮೂಗನ್ನೇ ಹಿಡಿತೇನೆ, ಕೆಲವು ಬಾರಿ ಪ್ರಾಣಾಯಾಮವನ್ನು ವಾಸ್ತವಿಕವಾಗಿ ಮಾಡ್ತೇನೆ. ಹೀಗಿದು ನಾರಾಯಣ ಅಷ್ಟಾಕ್ಷರದ ಆರಂಭದಲ್ಲಿ ನಾವು ನೋಡುವಂತಹ ಒಂದು ಸಂಗತಿ. ಆದ್ರಿಂದ ಆಯಾ ಮಂತ್ರದ ಯಾವ ಮಂತ್ರ ಜಪ ಮಾಡ್ಲಿಕ್ಕೆ ಹೊರಟಿರ್ತೀವಿ ಅದೇ ಮಂತ್ರದ ದಿಂದಲೇ ಪ್ರಾಣಾಯಾಮ ಮಾಡಬೇಕು ಅಂತೇನು ನಾವು ಕಷ್ಟಪಡಬೇಕಾಗಿಲ್ಲ. ಈಗಾಗಲೇ ನಮಗೆ ರೂಢಿಯಾಗಿರುವಂತಹ ಓಂ ಭೂಹ ಸ್ವ ಇತ್ಯಾದಿ ಪ್ರಾಣಾಯಾಮವನ್ನೇ ಕೃಷ್ಣ ಷಡಕ್ಷರ, ನಾರಾಯಣ ಅಷ್ಟಾಕ್ಷರ ಇತ್ಯಾದಿ ಎಲ್ಲದಕ್ಕೂ ಕೂಡ ಅನ್ವಯಿಸಿಕೊಳ್ಬಹುದು ಅಂತ ಕಂಡು ಬಂತು. ಅದನ್ನ ತಮ್ಮೆದುರಿಗೀಗ ಹೇಳಿ ಮುಗಿಸಿದ್ದೇನೆ. ಇದರ ಮುಂದುವರಿದ ಭಾಗವನ್ನ ಇನ್ನು ಮುಂದೆ ನೋಡೋಣ.